ಆಗಿದೆ. So just like Daniel, when you don't have strength, ದಾನಿಯೇಲ ಹಾಗೆ ನಿಮಗೆ ಬಲವಿಲ್ಲದಿರುವಾಗ his touch will come. ಆತನ ಸ್ಪರ್ಶ, ಹಸ್ತ ಸ್ಪರ್ಶ ಬರ್ತದೆ. It will control your Persia and Greece. ನಿಮ್ಮ ಪರ್ಷ, ಗತ ಹಾಗೂ ಗ್ರೀಸ್ ಭವಿಷ್ಯತ್ತನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ. Because God is in control of past, present and future. ಯಾಕಂದ್ರೆ ದೇವರು ಭೂತ, ವರ್ತಮಾನ, ಭವಿಷ್ಯತ್ ಕಾಲವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಬಹುದು. All that we need to do is that we have to come with the right heart. ಅದನ್ನು ಒಂದೇ ಮಾಡಬೇಕಾದದ್ದು ಒಂದೇ ಒಂದು ಉಪವಾಸದಲ್ಲಿ ನಾವು ಸರಿಯಾದ ಹೃದಯ ಉಳ್ಳವರಾಗಿ ಬರ್ಬೇಕು. Each and every kind of locust that has filled your life, ನಿಮ್ಮ ತಿಂದದ್ದು ಹೋದಂತ ಎಲ್ಲ ಪ್ರತಿಯೊಂದು ಮಿಡತೆಗಳು, each and every difficulty that you have in seeking the kingdom of God, ಈ ಕಷ್ಟ ಕಾಲದಲ್ಲಿ ನೀವು ಹುಡುಕುವಂತ ದೇವರ ರಾಜ್ಯ ಹುಡುಕುವಂತ ಪ್ರತಿಯೊಂದು ಗಳಿಗೆಯಲ್ಲಿ will be restored ನಿಮಗೆ ಪುನಃಸ್ಥಾಪನೆ ಆಗ್ತವೆ. in multiplied years, ಅಲ್ಲಿ ಗಣನೀಯಗೊಂಡು more than lost. ಅಲ್ಲಿ ನಶಿಸಿ ಹೋಗುವುದು ಕಳೆದುಕೋದಕ್ಕಿಂತ My God assures you that you will recover. ನನ್ನ ದೇವರು ನಿಮಗೆ ನಿಶ್ಚಯ ಖಚಿತಪಡಿಸ್ತಾನೆ, ನೀವು ಪುನಃ ಹೊಂದಿಕೊಳ್ಳುವಿರಿ.